ನಮಸ್ಕಾರ ಸ್ನೇಹಿತರೆ, ರಾಘು ನಂಜನಗೂಡು ಪೆನ್ಸಿಲ್ ಆರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದನ್ನು ನಾನು ಕನ್ನಡ ಚಿತ್ರರಂಗದ ಹೆಸರಾಂತ ನಟ ಶಿವರಾಜ್ಕುಮಾರ್ ಅವರ ಭಾವಚಿತ್ರನ ಡ್ರಾ ಮಾಡ್ತಾಯಿದ್ದೀನಿ. ಇದನ್ನು ನಾನು ಚಾರ್ಕೋಲ್ ಪೆನ್ಸಿಲಲ್ಲಿ ಡ್ರಾ ಮಾಡ್ತಾಯಿದ್ದೀನಿ. ಮೊದಲು ಗ್ರೈಡ್ ಮುಖಾಂತರ ಡ್ರಾ ಮಾಡ್ಕೊಂಡಿದ್ದೀನಿ. ಆನಂತರ ಚಾರ್ಕೋಲ್ ಪೆನ್ಸಿಲಲ್ಲಿ ಶೇಡ್ ಮಾಡ್ತಾಯಿದ್ದೀನಿ, ಸ್ಕೆಚ್ ಆಗ್ತಾಯಿದ್ದೀನಿ. ಶಿವರಾಜ್ಕುಮಾರ್ ಅವ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇವರ ಮೊದಲನೇ ಚಿತ್ರ ಆನಂದ್ ಚಿತ್ರದ ಮುಖಾಂತರ ಕನ್ನಡ ಚಿತ್ರರಂಗ ಪಾದಾರ್ಪಣೆ ಮಾಡುತ್ತಾರೆ. ಆನಂತರ ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ಜನ್ಮದ ಜೋಡಿ. ಜನ್ಮದ ಜೋಡಿ ಸಿನಿಮಾ ಇವರಿಗೆ ಬಹಳ ಹೆಸರು ತಂದುಕೊಡುತ್ತೆ. ಆನಂತರ ಬಂದ ಓಂ ಚಿತ್ರ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸುತ್ತೆ. ಅಂದರೆ ಆ ಮಟ್ಟದ ಯಶಸ್ಸನ್ನು ಕಾಣುತ್ತೆ ಓಂ ಚಲನಚಿತ್ರ. ಆನಂತರ ಇವರು ಇನ್ನೂ ಅನೇಕ ಬಹಳ ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಆನಂತರ ಬೇರೆ ಭಾಷೆಗಳಲ್ಲೂ ಅಭಿನಯಿಸಿದ್ದಾರೆ. ಈಗಲೂ ಕೂಡ ಅಭಿನಯಿಸ್ತಾನೇ ಇದ್ದಾರೆ. ಇವರು ಯಾವತ್ತಿದ್ದರೂ ಕನ್ನಡದ ಸೂಪರ್ ಸ್ಟಾರ್ ಇವರು. ನಮ್ಮ ಈ ಚಾನಲಲ್ಲಿ ಕನ್ನಡದ ಪ್ರತಿಯೊಬ್ಬ ಕಲಾವಿದರ ಭಾವಚಿತ್ರನ ಡ್ರಾ ಮಾಡ್ತೀನಿ. ಆಲ್ಮೋಸ್ಟ್ ಈಗ ಸ್ವಲ್ಪ ಜನದ ಮಾಡಿದ್ದೀನಿ. ಇನ್ನು ಮುಂದೆ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಲಾವಿದರ ಚಿತ್ರಗಳನ್ನು ಡ್ರಾ ಮಾಡ್ತೀನಿ. ನೀವೆಲ್ಲ ನೋಡಿ ನಾವು ಪ್ರೋತ್ಸಾಹಿಸಿ. ನಮ್ಮ ಚಾನಲ್ನ ನೀವು ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನಮ್ಮ ಈ ಚಾನಲಲ್ಲಿ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ಮಕ್ಕಳಿಗೋಸ್ಕರನೇ ಒಂದು 3 ಎಪಿಸೋಡ್ ಮಾಡಿದ್ದೀವಿ. ಅದನ್ನು ಕೂಡ ನೋಡಿ. ನಿಮಗೆ ಖಂಡಿತ ಡ್ರಾಯಿಂಗ್ ಮಾಡೋ ಆಸಕ್ತಿ ಇದ್ದರೆ, ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಖಂಡಿತ ಆ ಎಪಿಸೋಡ್ ನೋಡಿ. ನಿಮಗೂ ಕೂಡ ಡ್ರಾಯಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ, ಕಲಿಬೋದು. ಅದರಲ್ಲಿ ನಾವು ಹೇಗೆ ಡ್ರಾಯಿಂಗ್ ಮಾಡ್ಬೋದು, ಹೇಗೆ ಶೇಡಿಂಗ್ ಮಾಡ್ಬೋದು, ಹೇಗೆ ಸ್ಕೆಚ್ ಹಾಕೋಬೋದು, ಹೇಗೆ ಕಲರಿಂಗ್ ಮಾಡ್ಬೋದು ಅಂತೆಲ್ಲ ನಿಧಾನಕ್ಕೆ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ನೀವು ಅದನ್ನು ನೋಡಿ ಖಂಡಿತ ಡ್ರಾಯಿಂಗ್ ಮಾಡ್ಬೋದು. ಡ್ರಾಯಿಂಗ್ ಮಾಡಬೇಕು ನಿಮ್ಮಲ್ಲಿ ತಾಳ್ಮೆ ಮುಖ್ಯ ಅಷ್ಟೇ. ಅಂದರೆ ತಾಳ್ಮೆ ಇದ್ದರೆ ಖಂಡಿತ ಡ್ರಾಯಿಂಗ್ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ನಿಮ್ಮಲ್ಲಿ ಕಲಿಯೋ ಇಂಟ್ರೆಸ್ಟ್ ಇರಬೇಕು ಮತ್ತು ಪೇಷನ್ಸ್ ಇರಬೇಕು. ಇದೆಲ್ಲ ಇದ್ದರೆ ಖಂಡಿತ ನೀವು ಡ್ರಾಯಿಂಗ್ ಮಾಡ್ಬೋದು. ಪ್ರಾಕ್ಟೀಸ್ ಮಾಡಿ ಡ್ರಾಯಿಂಗ್ ಮಾಡಿ. ಹಾಗೆ ನಮ್ಮ ಚಾನಲ್ ಹಾಕೋ ಪ್ರತಿಯೊಂದು ವೀಡಿಯೋಗಳನ್ನೂ ನೋಡಿ. ಇದರಲ್ಲಿ ಪೆನ್ಸಿಲ್ ಸ್ಕೆಚ್ ಮತ್ತು ಚಾರ್ಕೋಲ್ ಪೆನ್ಸಿಲ್ ಸ್ಕೆಚ್ ಮತ್ತು ಕಲರ್ ಪೆನ್ಸಿಲ್ ಸ್ಕೆಚ್ ಡ್ರಾಯಿಂಗ್ಗಳನ್ನ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ವಾಟರ್ ಪೇಂಟ್ ಕಲರ್ ಕೂಡ ಮಾಡ್ತೀವಿ. ಆ ವಿಡಿಯೋಗಳನ್ನ ನೋಡಿ. ಇದನ್ನು ನಾನು ಮೊದಲು ಮಾಮೂಲಿ ಪೆನ್ಸಿಲಲ್ಲಿ ಸ್ಕೆಚ್ ಹಾಕೊಂಡಿದ್ದೆ ಗ್ರೈಡ್ ಮುಖಾಂತರ. ಆನಂತರ ಚಾರ್ಕೋಲ್ ಪೆನ್ಸಿಲಲ್ಲಿ ಶೇಡ್ ಮಾಡ್ತಾಯಿದ್ದೀನಿ. ಈ ಚಾರ್ಕೋಲ್ ಪೆನ್ಸಿಲಲ್ಲಿ ಹಾರ್ಡ್ ಮತ್ತು ಮೀಡಿಯಮ್ ಮತ್ತು ಸಾಫ್ಟ್ ಅಂತ 3 ಕಲರ್ ಬರುತ್ತೆ, ಶೇಡ್ ಬರುತ್ತೆ. ಅಂದರೆ ನಾವು ಯಾವ ಪೆನ್ಸಿಲ್ ನಾನು ಮೊದಲು ಹಾರ್ಡ್ ಪೆನ್ಸಿಲಲ್ಲಿ ಶೇಡಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಅದಕ್ಕೆ ನಾನು ಬ್ಲೆಂಡಿಂಗ್ ಸ್ಟೆಪ್ ಬಳಸ್ತೀನಿ. ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ನಮ್ಗೆ ಬೇಕಾದಂಗೆ ಎಲ್ಲಿ ಶೇಡಿಂಗ್ ಬೇಕು ಆ ಥರ ಎಲ್ಲ ಕೊಟ್ಕೊಂಡು ನಂತರ ಚಾರ್ಕೋಲ್ ಮೀಡಿಯಮ್ ಚಾರ್ಕೋಲ್ ಪೆನ್ಸಿಲ್ ತಗೊಂಡು ನಮ್ಗೆ ಇನ್ನೊಂದು ಸ್ವಲ್ಪ ನಮ್ಗೆ ಬೇಕಾದ ಕಡೆ ಶೇಡಿಂಗ್ ಕೊಟ್ಕೊಳ್ಳೋದು. ಆನಂತರ ಸಾಫ್ಟ್ ಪೆನ್ಸಿಲಲ್ಲಿ ತಗೊಂಡು ಇನ್ನೂ ಡಾರ್ಕಾಗಿ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆ ಶೇಡಿಂಗ್ ಮಾಡ್ಕೊಂಡು, ಈ ಕಣ್ಣಿಂದಕ್ಕೂ ಮೊದಲು ನಾನು ಹಾಗೆ ಮಾಡಿದ್ದು. ಮೊದಲು ಹಾರ್ಡ್ ಪೆನ್ಸಿಲಲ್ಲಿ ಲೈಟಾಗಿ ಶೇಡಿಂಗ್ ಮಾಡ್ಕೊಂಡೆ. ನಂತರ ಬ್ಲೆಂಡಿಂಗ್ ಸ್ಟೆಪ್ ಮುಖಾಂತರ ಅದನ್ನು ಶೇಡಿಂಗ್ ಮಾಡಿದೆ. ಆನಂತರ ಸಾಫ್ಟ್ ಪೆನ್ಸಿಲಲ್ಲಿ ಸ್ವಲ್ಪ ಡಾರ್ಕಾಗಿ ಶೇಡಿಂಗ್ ಮಾಡ್ಕೊಂಡೆ. ಏರ್ ಕೂಡ ಅದೇ ಥರ ಮಾಡಿದ್ದು. ನೀವು ನೋಡ್ಬೋದು, ನಾವು ಬ್ಲೆಂಡಿಂಗ್ ಸ್ಟೆಪ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಯಾಕೆ ಅದಾದರೆ ನಮಗೆ ಶೇಡಿಂಗ್ ಎಲ್ಲ ಮಾಡೋಕ್ಕೆ ಕ್ಲೀನಾಗಿ ಈಸಿ ಆಗುತ್ತೆ. ಅದನ್ನು ಬ್ಲೆಂಡಿಂಗ್ ಸ್ಟೆಪ್ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಈ ಚಾನಲ್ಲಿ ಆಲ್ಮೋಸ್ಟ್ ಎಲ್ಲ ನಾವು ಬರೀ ಡ್ರಾಯಿಂಗ್ ವೀಡಿಯೋ ಮಾತ್ರ ಹಾಕೋದು. ಬೇರೆ ಇನ್ಯಾವ ರೀತಿ ವೀಡಿಯೋಗಳನ್ನೂ ನಾವು ಅಪ್ಲೋಡ್ ಮಾಡಲ್ಲ. ಬರೀ ಡ್ರಾಯಿಂಗ್ ವೀಡಿಯೋ ಮಾತ್ರ ಈ ಸಂಬಂಧಪಟ್ಟಿದ್ದು ಈ ಚಾನಲು. ಇದನ್ನು ಹೆಚ್ಚು ನಾವು ಮಕ್ಕಳಿಗೆ ಅಂತಲೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಅಂದರೆ ಅದರಲ್ಲಿ ಬರೀ ಡ್ರಾಯಿಂಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತೀನಿ. ಮಿಕ್ಕಿದೆಲ್ಲ ಶೇಡಿಂಗ್ ಮತ್ತು ಈ ಥರ ಡ್ರಾಯಿಂಗ್ ಮಾಡೋದೆಲ್ಲ ಮಾಮೂಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನೀವು ನೋಡಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ನೀವು ನಮ್ಮ ಚಾನಲ್ ವೀಡಿಯೋಗಳನ್ನ ನೋಡೋ ಮುಖಾಂತರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋ ಮುಖಾಂತರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆಗ ಆಲ್ ಆಪ್ಷನ್ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ತಲುಪುತ್ತೆ. ಆಗ ನೀವು ನಮ್ಮ ಡ್ರಾಯಿಂಗ್ ವೀಡಿಯೋಗಳನ್ನ ನೋಡ್ಬೋದು. ನಮ್ಮ ಚಾನಲ್ನ ಆದಷ್ಟು ನೋಡಿ ನಮಗೆ ಪ್ರೋತ್ಸಾಹಿಸಿ.
ಶಿವರಾಜ್ಕುಮಾರ್ ಅವರ ಜನ್ಮ ಜೋಡಿ ಸಿನಿಮಾ, ಅದ್ಭುತವಾದ ಸಿನಿಮಾ ಅದು. ಆನಂತರ ಬಂದಂಥ ಓಂ ಸಿನಿಮಾ ಆಗ್ಬೋದು, ಅದು ಕೂಡ ಭಾಳ ಹೆಸರಾಯಿತು, ನೀವು ನೋಡ್ಬೋದು. ಆನಂತರ ಬಂದ ಸಾಧು ಕೋಕಿಲ ಅವ್ರ ನಿರ್ದೇಶನದ ರಾಕ್ಷಸ ಸಿನಿಮಾ, ಒಳ್ಳೆ ಆಕ್ಷನ್ ಮೂವಿ ಅದು. ಆಮೇಲೆ ಓಂ ಪ್ರಕಾಶ್ ಅವ್ರ ನಿರ್ದೇಶನದ AK-47 ಸಿನಿಮಾ, ಆ ಸಿನಿಮಾ ಅಂತೂ ಭಾಳ ಅದ್ಭುತವಾಗಿದೆ. AK-47 ಸಿನಿಮಾದಲ್ಲಿ ಇವ್ರು ಮಾಡಿರೋ ಡೀಸೆಂಟ್ ಆ್ಯಕ್ಟಿಂಗ್, ಇವರ ಆ್ಯಕ್ಟಿಂಗ್ ಸ್ಟೈಲ್ನೇ ಬದಲಾಯಿಸ್ತದೆ. ಆನಂತರ ಬಂದ ಯುವರಾಜ ಸಿನಿಮಾ, ಅದು ಕೂಡ ಒಳ್ಳೆ ಸೂಪರ್ ಸಿನಿಮಾ ಅದು. ಆನಂತರ ಇವರು ಎಲ್ಲ ಕಲಾವಿದರ ಜೊತೆ ಕೂಡ ಅಭಿನಯಿಸಿದ್ದಾರೆ. ಇವರ ಸಹೋದರರಾದ ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು ಕೂಡ ಕನ್ನಡ ಚಿತ್ರರಂಗದಲ್ಲಿ ಭಾಳ ಹೆಸರುವಾಸಿಯಾದ ನಟರು. ನಮ್ಮ ಈ ಚಾನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಡ್ರಾಯಿಂಗ್ ಕೂಡ ಮಾಡಿದ್ದೀನಿ, ಅದನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಈ ಚಾನಲ್ಲಿ ಉಪೇಂದ್ರ ಅವ್ರದ್ದು, ಸಾಧು ಕೋಕಿಲ ಅವ್ರದ್ದು, ರಾಜ್ಕುಮಾರ್ ಅವ್ರದ್ದು, ವಿಷ್ಣುವರ್ಧನ್ ಅವ್ರದ್ದು, ಇನ್ನು ಮುಂತಾದ ಕಲಾವಿದರದ್ದೆಲ್ಲ ಡ್ರಾ ಮಾಡಿದ್ದೀನಿ ನೋಡಿ. ನಮ್ಮ ಈ ಡ್ರಾಯಿಂಗ್ನಲ್ಲಿ ಏನೇ ತಪ್ಪಿದರೂ ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಮುಂದಿನ ವೀಡಿಯೋದಲ್ಲಿ ಅದನ್ನು ಸರಿಪಡಿಸ್ಕೊಂಡು ಇನ್ನೂ ಚೆನ್ನಾಗಿ ಡ್ರಾಯಿಂಗ್ ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ದಯವಿಟ್ಟು ಏನಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಯಾಕೆಂದರೆ ನಾವು ಮಾಡೋ ಡ್ರಾಯಿಂಗು ಒಂದು 2 hours 3 hours ಇರುತ್ತೆ. ನಾವು 3 hours ವೀಡಿಯೋನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಎಷ್ಟು ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಸ್ಪೀಡ್ ಮಾಡಿ ಎಡಿಟ್ ಮಾಡಿ ನಾವಿಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಕೇವಲ ಒಂದು 10 ನಿಮಿಷ 11 ನಿಮಿಷದಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದರಿಂದ ಅಷ್ಟನ್ನು ಮಾತ್ರ ನಾವಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅದರಿಂದ ಸ್ವಲ್ಪ ವೀಡಿಯೋ ಸ್ಪೀಡ್ ಇರುತ್ತೆ. ದಯವಿಟ್ಟು ವಿಡಿಯೋ ನೋಡೋರು ದಯವಿಟ್ಟು ಇದನ್ನು ನೋಡಿ ನಮಗೆ ಪ್ರೋತ್ಸಾಹಿಸಿ. ನಿಮಗೂ ಕೂಡ ನಿಮ್ಮ ಭಾವಚಿತ್ರವನ್ನು ಡ್ರಾಯಿಂಗ್ ಮಾಡಿಸಬೇಕು ಅಂದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಪ್ರತಿಯೊಂದು ಡ್ರಾಯಿಂಗ್ ಸೈಜ್ಗೂ ಕೂಡ ಒಂದೊಂದು ರೇಟ್ ಅಂತ ಇರುತ್ತೆ. ಆ ರೇಟನ್ನು ತಿಳ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಅಂತ ಹೇಳಿದ್ರೆ ನಾವು ಖಂಡಿತ ನಿಮ್ಮ ಭಾವಚಿತ್ರ ಕೂಡ ಡ್ರಾಯಿಂಗ್ ಮಾಡಿಕೊಡ್ತೀನಿ. ಅದಕ್ಕೆ ಅಂತ ವಾಟ್ಸಪ್ದು ನಂಬರ್ ಹಾಕಿರ್ತೀನಿ, ನಮ್ಮ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಹಾಕಿರ್ತೀನಿ. ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಖಂಡಿತ ನಿಮಗೂ ಕೂಡ ಡ್ರಾಯಿಂಗ್ ಮಾಡಿಕೊಡ್ತೀನಿ. ನಮ್ಮ ಈ ಚಾನಲ್ಲಿ ಕಮಿಷನ್ ಆರ್ಟ್ಸ್ ಅಂತಲೇ ಸುಮಾರು ಡ್ರಾಯಿಂಗ್ಗಳು ಹಾಕಿದ್ದೀನಿ, ಅದನ್ನು ನೋಡ್ಬೋದು ನೀವು. ಅಂದರೆ ಆರ್ಡ್ರ್ ಕೊಟ್ಟರೆ ನಾವು ಖಂಡಿತ ಡ್ರಾಯಿಂಗ್ ಮಾಡಿಕೊಡ್ತೀನಿ. ಕೆಲವೊಬ್ಬರು ಆರ್ಡ್ರ್ ಕೊಟ್ಟು ಡ್ರಾಯಿಂಗ್ ಮಾಡಿಸ್ಕೊಂಡಿದ್ದಾರೆ, ಅವ್ರದ್ದು ಕೂಡ ನಾನು ಇಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕೆಲವೊಬ್ಬರು ವೀಡಿಯೋ ಬೇಡ ಅಂತಾರೆ, ಕೆಲವೊಬ್ಬರು ವೀಡಿಯೋ ಅಪ್ಲೋಡ್ ಮಾಡಿ ಅಂತಾರೆ. ಅಂಥವ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ನಿಮಗೂ ಇಷ್ಟ ಆದರೆ ಖಂಡಿತ ಆರ್ಡ್ರ್ ಕೊಡಿ, ನಿಮಗೂ ಕೂಡ ಡ್ರಾಯಿಂಗ್ ಮಾಡಿಕೊಡ್ತೀನಿ. ನಾನಿಲ್ಲಿ ಶಿವರಾಜ್ಕುಮಾರ್ ಅವರ ಶರ್ಟ್ ಚಿತ್ರ ಡ್ರಾ ಮಾಡ್ತೀನಿ. ಅಂದರೆ ಮೊದಲು ನಾನು ಲೈಟಾಗಿ ಶೇಡ್ ಮಾಡ್ಕೊಂಡು ಬ್ಲೆಂಡಿಂಗ್ ಸ್ಟೆಪ್ಪಲ್ಲಿ ಅದನ್ನ ಲೈಟಾಗಿ ಶೇಡ್ ಮಾಡಿ ಆಮೇಲೆ ಡಾರ್ಕ್ ಪೆನ್ಸಿಲಲ್ಲಿ ಅದನ್ನು ಡ್ರಾ ಮಾಡ್ತಾ ಇರೋದು ನೀವು ನೋಡ್ಬೋದು. ಅಂದರೆ ಸಿಂಪಲ್ ಸ್ಕೆಚ್ ಮಾಡ್ತೀನಿ ಅಷ್ಟೇ. ಇದು ನಾನು A4 ಸೈಜ್ ಸ್ಕೆಚ್ ಬುಕ್ಕಲ್ಲಿ ನಾನು ಇದನ್ನು ಡ್ರಾ ಮಾಡ್ತಾ ಇರೋದು. ಇದನ್ನು ನಾವು ಡ್ರಾ ಮಾಡಿ ನಾವು ಶೀಟಲ್ಲಿ ಮಾಡಲ್ಲ, ಯಾಕೆಂದರೆ ಎಲ್ಲಿ ಬಿದ್ದು ಎಲ್ಲ ಹಾಳಾಗ್ಬೋದು, ಸುಮ್ಮನೆ ವೇಸ್ಟ್ ಆಗೋದು. ನಾವು ಸ್ಕೆಚ್ ಬುಕ್ಕಲ್ಲೇ ಮಾಡೋದ್ರಿಂದ ಇದು ಪರ್ಮನೆಂಟಾಗಿ ನಮ್ಮ ಹತ್ರನೇ ಉಳಿಯುತ್ತೆ ಪುಸ್ತಕ. ಇದೆಲ್ಲ ಆದಮೇಲೆ ನಾವು ಡ್ರಾಯಿಂಗಿಗೆ ಸ್ಪ್ರೇ ಮಾಡ್ತೀನಿ. ಅದು ಸ್ಪ್ರೇ ಮಾಡೋದ್ರಿಂದ ನಮ್ಮ ಡ್ರಾಯಿಂಗ್ ಯಾವುದೇ ರೀತಿ ಅಳಿಸೋಗಲ್ಲ, ಅದು ಕ್ಲೀನಾಗಿ ಆಗೇ ಇರುತ್ತೆ. ನಾವು ಏನೇ ಕೈಯಿಂದ ಮುಟ್ಟಿದ್ರೂ ಕೂಡ ಏನು ಅಂಟ್ಕೊಳ್ಳಲ್ಲ, ಏನು ಅಳಿಸೋಗುತ್ತಿಲ್ಲ, ಕ್ಲೀನಾಗಿ ಆಗೇ ಇರುತ್ತೆ. ನಾವು ಈ ಪೆನ್ಸಿಲಲ್ಲಿ ಮಾಡೋದಕ್ಕೆ ನಾವು ಸ್ಪ್ರೇ ಮಾಡಿದ್ರೆ ಖಂಡಿತ ಅದು ನಾವು ಮಾಡೋ ಡ್ರಾಯಿಂಗನ್ನು ಸೇಫ್ಟಿಯಾಗಿರುತ್ತೆ. ನೀವು ಕೂಡ ಡ್ರಾಯಿಂಗ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಡ್ರಾಯಿಂಗ್ ಕೂಡ ಈ ಥರ ಪೆನ್ಸಿಲ್ ಸ್ಕೆಚ್ ಮಾಡ್ತಾಯಿದ್ದು ಸೇಫ್ಟಿಯಾಗಿ ಇಡಬೇಕು ಅಂದರೆ ಖಂಡಿತ ಸ್ಪ್ರೇ ಬಳಸಿ. ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಇದು ಡ್ರಾಯಿಂಗ್ ಸೇಫ್ಟಿ ಸ್ಪ್ರೇ ಅಂತ ನೀವು ಸರ್ಚ್ ಮಾಡಿದರೆ ಖಂಡಿತ ಸಿಗುತ್ತೆ. ಅದು ನೀವು ಕೂಡ ಅದನ್ನು ಬಳಸಿ ನಿಮ್ಮ ಡ್ರಾಯಿಂಗ್ನ ಸೇಫ್ಟಿ ಮಾಡಿ.
ಏನೋ ಲಾಸ್ಟ್ ಮುಗಿತಾ ಬಂತು ಸ್ನೇಹಿತರೆ ಡ್ರಾಯಿಂಗು. ನೋಡಿ ವಿಡಿಯೋ ನೋಡಿ ನಮ್ಮ ಚಾನಲ್ ನೋಡಿ ನಮಗೆ ಪ್ರೋತ್ಸಾಹಿಸಿ, ನಮಗೆ ಬೆಂಬಲಿಸಿ. ಡ್ರಾಯಿಂಗ್ ಹೇಗಿದೆ ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ನೋಡಿ ಡ್ರಾಯಿಂಗ್ ಹೇಗಿದೆ ದಯವಿಟ್ಟು ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.